ನೈಸ್. ಸೂಪರ್ ಹಿಟ್. ಚೆನ್ನಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಡಾಲಿ ಕೃಷ್ಣ ಅವ್ರದ್ದು ಆಕ್ಟಿಂಗ್ ಇಷ್ಟ ಆಯಿತು. ಮತ್ತು ದುಡ್ಡಿನ ಬೆಲೆ ಏನಂತ ಅರ್ಥ ಮಾಡ್ಕೊಳ್ಳೋಷ್ಟು ಮುಖ್ಯ ಅಂತ ಹೇಳಂಗೇನಿಲ್ಲ. ತುಂಬ ಚೆನ್ನಾಗಿದೆ, ಕೊನೆವರೆಗೂ ಗೊತ್ತೇ ಆಗಲ್ಲ ಏನಾಗುತ್ತೆ ಸ್ಟೋರಿ ಅಂತ. ತುಂಬ ಚೆನ್ನಾಗಿದೆ, ಕೂತ್ಕೊಂಡು ನೋಡ್ಬೋದು, ಭಾಳ ಚೆನ್ನಾಗಿದೆ. ಮೇಡಮ್ 5ಕ್ಕೆ 4 ಕೊಡ್ತೀನಿ. ತುಂಬ ಚೆನ್ನಾಗಿದೆ ಸಿನಿಮಾ, ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥದ್ದೇ. ಅದರಲ್ಲಿ ಸಮಾಜದಲ್ಲಿ ಸಮಾಜಘಾತಗಳು ಜನಗಳು ಹೆಂಗೆ ಕೆಡಿಸ್ತಾರೆ, ಮನಿ ಮೈಂಡ್ ಮಾಡೋದ್ರಿಂದ ಜನಗಳು ಯಾವ ಥರ ಹಾಳಾಗೋಗ್ತಾರೆ, ಬೆಟ್ಟಿಂಗ್ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದೊಂದು ಸಂದೇಶ ಸಮಾಜ ಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಯವರು ಸಂಸಾರಿಕ ನೋಡ್ಕೊಂಡು ಕೂತ್ಕೊಂಡು ನೋಡೋಂಥ ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ. ತುಮಕೂರು ನಮ್ಮ ಸಂಜು ಅವ್ರು ಮಾಡಿದ್ದಾರೆ. ನಮಗೆ ಅವರ ಆತ್ಮೀಯತೆಯಿಂದಲೇ ನಮ್ಮ ಸಂಘಟನೆಯಿಂದನೂ ಅದಕ್ಕೋಸ್ಕರ ನಾವು ದೊಡ್ಡ ಮಟ್ಟದಲ್ಲಿ ಅವರು ಸಹ ಅವ್ರ ಮಿಸ್ಸಸ್ಸು ಕೂಡ ಅವ್ರ ಮಿಸ್ಸಸ್ ಶೋಭಾ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿರೋ ಸಿನಿಮಾಗೆ. ಅವರು ನಮ್ಮ ತುಮಕೂರು ಕಲಾವಿದರು ತುಂಬ ಹೆಚ್ಚಿನ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಂಘಟನೆಯಿಂದ ಶುಭ ಕೋರಬೇಕು ಅಂತ ಹೇಳಿ ಹೆಚ್ಚಿನದಾಗಿ ನಾನೊಂದು 50 ಜನ ಕರ್ಕೊಂಬಂದು ಸಿನಿಮಾ ನೋಡ್ತಾ ಇದ್ದೀನಿ. ಹೌದು, ನನಗೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತನೇ ಸಿನಿಮಾ ಬಿಟ್ಟಿದ್ರೆ ತುಂಬ ಖುಷಿ ಆಯಿತು. ಯಾಕೆಂತಂದರೆ ನಮ್ಮ ತುಮಕೂರು ಕಲಾವಿದರು ಕೂಡ ಇದ್ದಾರೆ. ಹಾಗಾಗಿ ಹೆಚ್ಚಿನ ಇದರಲ್ಲಿ ಎಲ್ಲ ಬಂದು ಕನ್ನಡ ಸಿನಿಮಾ ನೋಡಿ ತುಂಬ ಚೆನ್ನಾಗಿತ್ತು. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥದ್ದು ಸಿನಿಮಾ, ಪ್ರತಿಯೊಬ್ಬರಿಗೂ ಮೆಸೇಜ್ ಹೋಗುತ್ತಿದ್ದು, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಯಾವ ಥರ ಕರಪ್ಷನ್ಸ್ ನಡೀತಾ ಇದೆ ಅನ್ನೋದು ಸಿನಿಮಾನ ತುಂಬ ಅಚ್ಚುಕಟ್ಟಾಗಿ ಬಿಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಸರ್, ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಫಿಲಮ್ ಇದು. ಇಂಥ ಫಿಲಮ್ಗಳು ಇನ್ನೂ ಹೆಚ್ಚು ಬರಲಿ. ಮತ್ತು ಏನಪ್ಪ ಈಗ ನ್ಯೂಸ್ಗಳು ಹಣ ಮಾಡೋಕ್ಕೆ ಏನೇನೋ ಅಡ್ಡದಾರಿ ತುಳ್ತಾ ಇದ್ದಾರೆ. ಆ ದಾರಿಗಳನ್ನು ತಂದೆ ತಾಯಿಗಳೇ ತಿದ್ದು ಹೇಳಬೇಕು ಅಂಥ ಫಿಲಮನ್ನು ಶಶಾಂಕ್ ಸರ್ ಹೇಳ್ಕೊಟ್ಟೆ. ಶಶಾಂಕ್ ಸರ್ಗೂ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತೀನಿ. ನಮ್ಮ ಮನೆಯವರು ಮಾಡಿದ್ದಾರೆ, ಅದರಲ್ಲಿ ಗೋವಿಂದಪ್ಪ ಅಂತ ತುಂಬ ಚೆನ್ನಾಗಿ ಮಾಡಿದರೆ. ಅವ್ರಿಗೂ ಇನ್ನು ಮುಂದೆ ಇಂಥ ಫಿಲಮ್ಗಳು ಮಾಡೋಕ್ಕೆ ಅವಕಾಶ ಸಿಗಲಿ ಅಂತ ಪರಮಾತ್ಮನಲ್ಲಿ ಕೇಳ್ಕೊತಾ ಇದ್ದೇನೆ. ಕನ್ನಡ ಪ್ರೇಮಿಗಳು ಇಂಥ ಫಿಲಮ್ ನೋಡಬೇಕು, ಕನ್ನಡ ಪ್ರೇಮಿಗಳು ಇಂಥ ಕನ್ನಡ ಸಿನಿಮಾಗಳನ್ನು ಬೆಳೆಸಲಿ ಅಂತ ಈಗ ನ್ಯೂಸ್ಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಒಂದೊಂದು ಸೀನೂ ಎಲ್ಲೂ ಬೇಜಾರಾಗಲ್ಲ. ಮೂವಿ ಮಾತ್ರ ಸಖತ್ತಾಗಿದೆ. ಕನ್ನಡ ಫಿಲಮ್ ಇದೇ ಥರ ಬರ್ತಾ ಇರಬೇಕು, ಒಂದೊಂದು ಮೆಸೇಜ್ ಬರ್ತಾ ಇರಬೇಕು. ಆಮೇಲೆ ಪ್ರತಿಯೊಬ್ಬರು ಯಾರ್ಯಾರು ಬೆಟ್ಟಿಂಗ್ ಆಡ್ತಾರೆ ಅವ್ರಿಗೊಂದು ಮೆಸೇಜ್ ಇದೆ. ಇದು ಬಂದೇ ಆದಷ್ಟು ಕನ್ನಡ ಜನತೆ ಎಷ್ಟು ಜನವರು ಎಲ್ಲರೂ ನೋಡಬೇಕು. ಬೆಟರ್ ಅನಿಸುತ್ತೆ. ಆಲ್ಮೋಸ್ಟ್ ಪವರ್ಫುಲ್ ಮೂವಿ ಮಾತ್ರ ಚೆನ್ನಾಗಿದೆ. ನಮ್ಮ ಡಾಲಿ ಕೃಷ್ಣ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದೊಂದು ಆಪ್ಷನ್ ಏನಪ್ಪ ಅಂದರೆ ಮೂವಿಲಿ ಬೆಟ್ಟಿಂಗ್ ಆಪ್ಷನ್, ಯಾರ್ಯಾರು ಈ ಬೆಟ್ಟಿಂಗ್ ಆಡ್ತಿದ್ದಾರೋ ಆ ಮೂವಿಗೆ ಇದು ಸಖತ್ತಾಗಿದೆ. ಬಟ್ ಆಡ್ಬೇಕಾ ಮುಂದೆ ಆಡಬಾರ್ದ ಬೆಟ್ಟಿಂಗ್ ಅನ್ನೋದು ಈ ಮೂವಿಲಿ ಸಖತ್ತಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ. ಇನ್ನು ಕನ್ನಡ ಚಲನಚಿತ್ರ ಓಡ್ಲಿ ಡಾಲಿ ಕೃಷ್ಣ ಅವ್ರದ್ದು. ಆಲ್ ದ ಬೆಸ್ಟ್. ಮೂವಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಬಂದು ನೋಡಿ. JRF ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. JRF ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. JRF ಶೋ ಟೈಮ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ತ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ. ನೀವು ಕೂಡಲೇ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ. JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.